ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಬಸಮ್ಮ ಹಿರೂರ್. ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪಿಪಿಪಿ ಸಹಭಾಗಿತ್ವ ವಿರೋಧಿಸಿದ ಹೋರಾಟಗಾರರ ಶ್ರಮದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ಘೋಷಣೆ ಕೂಗಿದರು. ವಿಜಯಪುರ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆಯ ಪದಾಧಿಕಾರಿಗಳಿಂದ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸುವುದರ ಮೂಲಕ ವಿಜಯೋತ್ಸವ ಆಚರಿಸಿದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್. ಸರ್ಕಾರಿ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ, ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ ಜಯವಾಗಲಿ. ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ನೀಡಿದ ಸಿದ್ದರಾಮಯ್ಯನವರಿಗೆ ವಿಜಯಪುರಕ್ಕೆ ಬಂತು ಮೆಡಿಕಲ್ ಕಾಲೇಜ್ ಬಂತು ವಿಜಯಪುರಕ್ಕೆ ಬಂತು ಮೆಡಿಕಲ್ ಕಾಲೇಜ್ ಬಂತು. ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ ಜಯವಾಗಲಿ. ನಮ್ಮ ಹೋರಾಟಕ್ಕೆ ಜಯವಾಗಲಿ. ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ. ಇವತ್ತು ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಘೋಷಣೆ ಮಾಡಿರ್ತಕ್ಕಂಥ ವಿಶೇಷವಾಗಿ ನಾವು ಇವತ್ತು ವಿಜಯೋತ್ಸವನ ಆಚರಿಸಲಿಕ್ಕೆ ಇವತ್ತು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿ ಯುವ ಜನರು ಸೇರ್ಕೊಂಡಿದ್ದೇವೆ. ಉದ್ದೇಶ ಇಷ್ಟೇ, ಸುಮಾರು ಬಹುದಿನಗಳ ಬೇಡಿಕೆ ಆದಂಥ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಡಿಕೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಆ ಒಂದು ವಿಚಾರವಾಗಿ ಇಡೀ ಜಿಲ್ಲೆ ಜನತೆ ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೆ. ಅದರ ಜೊತೆಗೆ ನಮ್ಮ ವಿಜಯಪುರ ಜಿಲ್ಲೆಯ ಒಂದು ಮೆಡಿಕಲ್ ಕಾಲೇಜ್ಗಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಹೋರಾಟದ ಮಿತ್ರರು ಇವತ್ತು ಹಗಲು ಎನ್ನದೆ ರಾತ್ರಿ ಎನ್ನದೆ ಹೋರಾಟಕ್ಕೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವರ ಶ್ರಮ ದೊಡ್ಡ ಪ್ರಮಾಣದಲ್ಲಿ ಇದೆ. ಅವರನ್ನು ಕೂಡ ಇವತ್ತು ಬೇಷರತ್ತಾಗಿ ಸರ್ಕಾರ ಬಿಡುಗಡೆ ಮಾಡಿ ಅವರಿಗೂ ಕೂಡ ಒಂದು ಇವತ್ತು ವಿಜೃಂಭಣೆಯನ್ನ ಆಚರಿಸಲು ನೀವು ಖುಷಿಯಿಂದ ವ್ಯಕ್ತಪಡಿಸಲು ನೀವು ಅವಕಾಶ ಮಾಡಿಕೊಡ್ಬೇಕು. ಅವರು ಬಿಡುಗಡೆ ಮಾಡುವ ಮೂಲಕ ಇವತ್ತು ಇಡೀ ಜಿಲ್ಲೆಗೆ ಒಂದು ಹೋರಾಟಗಾರರ ಮೂಲಕ ಇವತ್ತು ಈ ಒಂದು ಮೆಡಿಕಲ್ ಕಾಲೇಜ್ ಸಿಕ್ಕಿದೆ ಅಂತಕ್ಕಂಥ ಒಂದು ಸಂತೋಷದ ವಿಚಾರವನ್ನ ತಿಳಿಸುವಂತ ನಿಟ್ಟಿನಲ್ಲಿ ತಾವು ಇವತ್ತು ಕಾರ್ಯಗತವಾಗಿ ಇವತ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವತ್ತು ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, ಸಂಬಂಧಪಟ್ಟಂತ ಇಲಾಖೆಯ ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಅವರು ಏನಾದರೂ ನೀವು ಬಿಡುಗಡೆ ಮಾಡಿ ಬೇಷರತ್ತಾಗಿ ಅವರ ಕೇಸನ್ನ ಇವತ್ತು ವಾಪಸ್ ತೆಗೆದುಕೊಂಡು ನೀವು ಬಿಡ್ಲಿಲ್ಲಪ್ಪ ಅಂತಂದ್ರೆ ವಿದ್ಯಾರ್ಥಿ ಪರಿಷತ್ ನಿರಂತರವಾಗಿ ಅವ್ರ ಪರವಾಗಿ ಹೋರಾಟ ಮಾಡ್ತದೆ. ಮತ್ತು ಆ ಹೋರಾಟ ಇವತ್ತು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮತ್ತು ತೀವ್ರಗತಿಯಲ್ಲಿ ಇರ್ತದೆ ಅಂತೇಳಿ ಮತ್ತೊಮ್ಮೆ ನಾವು ಆಗ್ರಹಿಸ್ತಾ ಇದ್ದೇವೆ. ಅದು ಯಾವುದಕ್ಕೂ ಅವಕಾಶ ನೀಡದೆ ಅವರನ್ನ ಬೇಷರತ್ತಾಗಿ ಬಿಡುಗಡೆ ಮಾಡಿ ಅಂತಕ್ಕಂಥ ಆಶಾಭಾವನೆಯಿಂದ ನಾವು ಇವತ್ತು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಇವತ್ತು ನಾವು ಖುಷಿಯ ಕ್ಷಣ ಹಂಚ್ಕೋಬೇಕೆ ಆಗಿತ್ತಪ್ಪ ಅಂದ್ರ ಎಲ್ಲ ನನ್ನ ದಲಿತ ವಿದ್ಯಾರ್ಥಿ ಪರಿಷತ್ತಿನ ವತಿಯಿಂದ ಮತ್ತು ನಮ್ಮ ಹೋರಾಟಗಾರರ ಪ್ರತಿಫಲವಾಗಿ ಇವತ್ತು ಮೆಡಿಕಲ್ ಕಾಲೇಜ್ ಏನು ದೊರಕಿದಿರ್ತಕ್ಕಂಥ ಖುಷಿಯ ಕ್ಷಣ ನಮಗೆ ಇವತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ ಸಾಕಷ್ಟು ಹೋರಾಟಗಳ ಮೂಲಕ ಮನವರಿಕೆ ಮಾಡಿ DVP ಮತ್ತು ದಲಿತ ವಿದ್ಯಾರ್ಥಿ ಪರಿಷತ್ತು ವತಿಯಿಂದ ಮತ್ತು ಹಲವಾರು ಸಂಘಟನೆಗಳು ಕೈ ಜೋಡಿಸಿ ಇವತ್ತೇನು ನಮ್ಮ ಬಿಜಾಪುರ ಜಿಲ್ಲೆಗೆ PPP ಮಾದರಿ ಕೈಬಿಟ್ಟು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಘೋಷಣೆ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಎಲ್ಲಾ ಹೋರಾಟಗಾರರಿಗೂ ಈ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತೇನ ಹೋರಾಟ 107 ದಿನಗಳ ಕಾಲ ಸತತವಾಗಿ ಹೋರಾಟ ಮಾಡಿರ್ತಕ್ಕಂಥ DVP ಆಗ್ಲಿ ಮತ್ತು ಎಲ್ಲಾ ದಲಿತ ಪರ ಸಂಘಟನೆಗಳಾಗ್ಲಿ ಎಲ್ಲರೂ ಒಗ್ಗೂಡಿ ಇವತ್ತೇನು ಹೋರಾಟಕ್ಕೆ ಸಕ್ಸಸ್ ಆಗಿದ್ದಾರೆ. ಮತ್ತು ಕಹಿ ಘಟನೆ ಏನಪ್ಪಾ ಅಂದ್ರೆ ಇವತ್ತ ಹೋರಾಟಕ್ಕೆ 107 ದಿನಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಈ ನಮ್ಮ ಹಿರಿಯ ನಾಯಕರು ಮತ್ತು ಎಲ್ಲಾ ಸಂಘಟನಾ ನಾಯಕರುಗಳಿಗೆ ಬಂಧಿಸಿ ಅವರನ್ನ ಜೈಲಿನಲ್ಲಿ ಅಟ್ಟಿಸಿದ್ದಾರೆ. ಹಾಗಾಗಿ ಅವ್ರನ್ನು ಕೂಡಲೇ ಬೇಸರತ್ತಿನ ಮೇಲೆ ಹೊರಗೆ ಬಿಡಬೇಕಾಗಿ ಅದೊಂದು ಖುಷಿಯ ಕ್ಷಣವನ್ನು ಅವ್ರ ಜೊತೆಯಲ್ಲೇ ಹಂಚ್ಕೋಬೇಕಾಗಿ ನಾವು ವಿನಂತಿ ಮಾಡ್ಕೊತೇವೆ. ಇಷ್ಟು ಹೇಳಿ ಹುಚ್ಚಪ್ಪ, DVP, ವಿಜಯಪುರ.
ನನ್ನ ಹೆಸರು ಅಂಜನ್ ರಾಜು. ಇದು ನಮ್ಮದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದೆ. ಇದು ನಿರಂಕುಶ ಪ್ರಭುತ್ವ ಅಲ್ಲ. ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ವೈದ್ಯಕೀಯ ಕಾಲೇಜನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ತುಂಬಾ ಹಿಂದುಳಿದಿದೆ, ತುಂಬಾ ಬಡತನದಿಂದ ಕೂಡಿದೆ. ಆದ ಕಾರಣ ಈ ಒಂದು ಮೆಡಿಕಲ್ ಕಾಲೇಜ್ ಅನಿವಾರ್ಯವಾಗಿದೆ. ಏನು ಈ ಒಂದು ಸಿಹಿ ಸಂತೋಷದಲ್ಲಿ ಅದೇ ರೀತಿ ಏನು ಬಂಧಿಸ್ತಿದ್ದಾರೆ ಈ ಹೋರಾಟ 107 ದಿನಗಳ ಸತತವಾಗಿ ಪಾಪ ಹೋರಾಟ ಮಾಡಿದ್ದಾರೆ. ಅವರ ಸ್ವಾರ್ಥಕ್ಕಾಗಿ, ಅವರ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ ಅವರು ಹೋರಾಟ ಮಾಡಿಲ್ಲ, ಸರ್ವರ ಅಭಿವೃದ್ಧಿಗಾಗಿ ಅವರು ಹೋರಾಟ ಮಾಡಿದ್ದಾರೆ. ಆದ ಕಾರಣ ಇದು ನಿರಂಕುಶ ಪ್ರಭುತ್ವವಲ್ಲ. ಕೂಡಲೇ ಅವರನ್ನು ಸರ್ಕಾರ ಬಿಡುಗಡೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇಲ್ಲ ಅಂದ್ರೆ ನಾವು ಏನು ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, 32ನೇ ವಿಧಿಯನ್ನು ಸಂವಿಧಾನ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ. ಅದರ ಮೂಲಕ ನಾವು 226ನೇ ಆರ್ಟಿಕಲ್ ಮೂಲಕ ಹೈಕೋರ್ಟ್ಗೆ ಹೋಗ್ತೀವಿ. ಇಲ್ಲಾಂದ್ರೆ 31ನೇ ವಿಧಿಯ ಮೂಲಕ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಅರ್ಜಿಯನ್ನು ಸಲ್ಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಜೈ ಭೀಮ್. ಅಂಜನ್ ರಾಜು.